ಅನುದಾನದ ವಿಚಾರ ಒಂದು ಮಾತಾಡಿ ಸ್ವಲ್ಪ ನೋಟಿಸ್ ಆಗಿದೆ ಸರ್, ಸರ್ಕಾರಕ್ಕೆ ನೋಟಿಸ್ ಆಗಿದೆ. ಸರ್ಕಾರಕ್ಕೆ ಸ್ಟ್ರಾಂಗ್ ನೋಟಿಸು ಚೀಫ್ ಜಸ್ಟಿಸ್ ಕೊಟ್ಟಿದ್ದಾರೆ. ಚೀಫ್ ಜಸ್ಟಿಸ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಕರೆಕ್ಟ್ ಉತ್ತರ ಕೊಡಬೇಕು ನೆಕ್ಸ್ಟು ಹಿಯರಿಂಗ್ ಅಂತ. ಜನವರಿಯಲ್ಲಿ ಐ ಥಿಂಕ್ ಹಿಯರಿಂಗ್ ಹ್ಯಾಸ್ ಬೀನ್ ಪೋಸ್ಟೆಡ್. ಅಲ್ಲ, ಇವಾಗವರೆಗೂ ಎಷ್ಟು ಬಂದಿದೆ ಸರ್ ಅನುದಾನ ಕಂಪೇರ್ ಟು ಕಾಂಗ್ರೆಸ್ MLAಗಳು? ಒಂದು 25% ಬಂದಿಲ್ಲ ನಮಗೆ. 25 ಇಲ್ಲ 10-15% ಬಂದಿಲ್ಲ. ಅಲ್ಲ, ಇವಾಗ ಈ ಪ್ರಶ್ನೆನ ಮುಖ್ಯಮಂತ್ರಿ ಅವರಿಗೆ ಕೇಳಿದ್ವಿ ನಾವು. ಬಿಜೆಪಿ ಅವರು ಇದ್ದಾಗ ರಮೇಶ್ ಕುಮಾರ್ MLA ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ ಕೇಳಿ ಅಂತ ಹೇಳಿದ್ರು ಅವರು. ಅವ್ರ ಪಾಪ ಅವರ ತೃಪ್ತಿಗೆ ಅವ್ರು ಹೇಳ್ತಾರೆ. ಬಟ್ ಇವ್ರಿಗೆ ಚೀಫ್ ಜಸ್ಟಿಸ್ ಮುಂದೆ ಹೇಳಬೇಕಲ್ಲ. ಚೀಫ್ ಜಸ್ಟಿಸ್ಗೆ ಪ್ರತಿಯೊಂದು ನಾವು ಒದಗಿಸಿದ್ದೀವಿ. ಅವ್ರಿಗೆಷ್ಟು ಕೊಟ್ಟಿದ್ದಾರೆ, ನಮಗೆಷ್ಟು ಕೊಟ್ಟಿದ್ದಾರೆ, ಅವ್ರಿಗೆಷ್ಟು ಕೊಟ್ಟಿದ್ದಾರೆ, ನಮಗೆ ಪ್ರತಿಯೊಂದು ಆಸ್ಪೆಕ್ಟಲ್ಲಿ ಕೂಡ ನಾವು ಒದಗಿಸಿದ್ದೀವಿ ಮಾಹಿತಿ. ಸೊ ಅಕಾರ್ಡಿಂಗ್ಲಿ ಅವ್ರು ಕೇಳಿದ್ದಾರೆ ಹೊತ್ತು ಯಾಕೆ ಡಿಸ್ಪ್ಯಾರಿಟಿ ಟು ನೆಕ್ಸ್ಟ್ ಟೈಮ್ ಟು CM ಅವ್ರನ್ನ ಭೇಟಿ ಮಾಡಿ ಪರ್ಸನಲ್ ಆಗಿ ಏನಾದ್ರು ರಿಕ್ವೆಸ್ಟ್ ಮಾಡಿದ್ವು, ಬೇಕಾದಷ್ಟು ಮಾಡಿದ್ವು. ಯಾಕೆ ಚೀಫ್ ಮಿನಿಸ್ಟರ್ ಇದೆ, ಚೀಫ್ ಮಿನಿಸ್ಟರ್ ನಮಗೇನು ಯಾವ ಪಾರ್ಟಿ ಆದರೆ ಯಾವ ಪಾರ್ಟಿ ಹೊಸಬ್ರಲ್ಲ ಅವರು. ನಾವು ಒಂದೇ ಸಾರಿ MLAs ಆದವರು. ಸರ್, ತಾವು ಅಧಿವೇಶನದಲ್ಲಿ ಈ ವಿಚಾರ ಕೇಳಬೇಕಾಗಿತ್ತು. ಕೇಳಿದ್ವಿ ಮರ, ಎಲ್ಲ ಕಡೆ ಕೇಳಿದ್ದೇವೆ, ಎಲ್ಲ ಕಡೆ ಕೇಳಿದ್ದೇವೆ. ಅವ್ರು ಬರೆದು ಇದ್ದಾರೆ. ಇಶ್ಯೂ 25 lakhs ಅಂತ, ಒಂದರಲ್ಲಿ ಕ್ರೋರ್ಸ್ ಅಂತ. ಅದರಲ್ಲಿ ಅಂಥವು ಎಷ್ಟಿದೆ, ಯಾವುದು ಮಾಡಲಿಲ್ಲ, ದುಡ್ಡು ಮಾತ್ರ ಬರಲಿಲ್ಲ. ಮುಂದೆ ಸರ್ ಮುಂದೆ ಮುಂದೆ ನಡೆ ಏನು ಅಂತ ಮುಂದೆ 100% ವಿಲ್ ಸಕ್ಸೀಡ್ ಇನ್ ಅವರ್ ಅಟೆಂಪ್ಟ್. ಅದು ತಡ ಆಗೋವರೆಗೆ ನಿಮ್ಮ ಟರ್ಮೇ ಮುಗಿದೋಗುತ್ತಲ್ಲ ಸರ್? ಇಲ್ಲ 1 month 15 days ವೇಟ್. ಓಕೆ, ಥ್ಯಾಂಕ್ ಯು ಸರ್. ಅನುದಾನದ ವಿಚಾರ ಒಂದು ಮಾತಾಡಿ ಸ್ವಲ್ಪ ನೋಟಿಸ್ ಆಗಿದೆ ಸರ್, ಸರ್ಕಾರಕ್ಕೆ ನೋಟಿಸ್ ಆಗಿದೆ. ಸರ್ಕಾರಕ್ಕೆ ಸ್ಟ್ರಾಂಗ್ ನೋಟಿಸು ಚೀಫ್ ಜಸ್ಟಿಸ್ ಕೊಟ್ಟಿದ್ದಾರೆ. ಚೀಫ್ ಜಸ್ಟಿಸ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಕರೆಕ್ಟ್ ಉತ್ತರ ಕೊಡಬೇಕು ನೆಕ್ಸ್ಟು ಹಿಯರಿಂಗ್ ಅಂತ. ಜನವರಿಯಲ್ಲಿ ಐ ಥಿಂಕ್ ಹಿಯರಿಂಗ್ ಹ್ಯಾಸ್ ಬೀನ್ ಪೋಸ್ಟೆಡ್. ಅಲ್ಲ, ಇವಾಗವರೆಗೂ ಎಷ್ಟು ಬಂದಿದೆ ಸರ್ ಅನುದಾನ ಕಂಪೇರ್ ಟು ಕಾಂಗ್ರೆಸ್ MLAಗಳು? ಒಂದು 25% ಬಂದಿಲ್ಲ ನಮಗೆ. 25 ಇಲ್ಲ 10-15% ಬಂದಿಲ್ಲ. ಅಲ್ಲ, ಇವಾಗ ಈ ಪ್ರಶ್ನೆನ ಮುಖ್ಯಮಂತ್ರಿ ಅವರಿಗೆ ಕೇಳಿದ್ವಿ ನಾವು. ಬಿಜೆಪಿ ಅವರು ಇದ್ದಾಗ ರಮೇಶ್ ಕುಮಾರ್ MLA ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ ಕೇಳಿ ಅಂತ ಹೇಳಿದ್ರು ಅವರು. ಅವ್ರ ಪಾಪ ಅವರ ತೃಪ್ತಿಗೆ ಅವ್ರು ಹೇಳ್ತಾರೆ. ಬಟ್ ಇವ್ರಿಗೆ ಚೀಫ್ ಜಸ್ಟಿಸ್ ಮುಂದೆ ಹೇಳಬೇಕಲ್ಲ. ಚೀಫ್ ಜಸ್ಟಿಸ್ಗೆ ಪ್ರತಿಯೊಂದು ನಾವು ಒದಗಿಸಿದ್ದೀವಿ. ಅವ್ರಿಗೆಷ್ಟು ಕೊಟ್ಟಿದ್ದಾರೆ, ನಮಗೆಷ್ಟು ಕೊಟ್ಟಿದ್ದಾರೆ, ಅವ್ರಿಗೆಷ್ಟು ಕೊಟ್ಟಿದ್ದಾರೆ, ನಮಗೆ ಪ್ರತಿಯೊಂದು ಆಸ್ಪೆಕ್ಟಲ್ಲಿ ಕೂಡ ನಾವು ಒದಗಿಸಿದ್ದೀವಿ ಮಾಹಿತಿ. ಸೊ ಅಕಾರ್ಡಿಂಗ್ಲಿ ಅವ್ರು ಕೇಳಿದ್ದಾರೆ ಹೊತ್ತು ಯಾಕೆ ಡಿಸ್ಪ್ಯಾರಿಟಿ ಟು ನೆಕ್ಸ್ಟ್ ಟೈಮ್ ಟು CM ಅವ್ರನ್ನ ಭೇಟಿ ಮಾಡಿ ಪರ್ಸನಲ್ ಆಗಿ ಏನಾದ್ರು ರಿಕ್ವೆಸ್ಟ್ ಮಾಡಿದ್ವು, ಬೇಕಾದಷ್ಟು ಮಾಡಿದ್ವು. ಯಾಕೆ ಚೀಫ್ ಮಿನಿಸ್ಟರ್ ಇದೆ, ಚೀಫ್ ಮಿನಿಸ್ಟರ್ ನಮಗೇನು ಯಾವ ಪಾರ್ಟಿ ಆದರೆ ಯಾವ ಪಾರ್ಟಿ ಹೊಸಬ್ರಲ್ಲ ಅವರು. ನಾವು ಒಂದೇ ಸಾರಿ MLAs ಆದವರು. ಸರ್, ತಾವು ಅಧಿವೇಶನದಲ್ಲಿ ಈ ವಿಚಾರ ಕೇಳಬೇಕಾಗಿತ್ತು. ಕೇಳಿದ್ವಿ ಮರ, ಎಲ್ಲ ಕಡೆ ಕೇಳಿದ್ದೇವೆ, ಎಲ್ಲ ಕಡೆ ಕೇಳಿದ್ದೇವೆ. ಅವ್ರು ಬರೆದು ಇದ್ದಾರೆ. ಇಶ್ಯೂ 25 lakhs ಅಂತ, ಒಂದರಲ್ಲಿ ಕ್ರೋರ್ಸ್ ಅಂತ. ಅದರಲ್ಲಿ ಅಂಥವು ಎಷ್ಟಿದೆ, ಯಾವುದು ಮಾಡಲಿಲ್ಲ, ದುಡ್ಡು ಮಾತ್ರ ಬರಲಿಲ್ಲ. ಮುಂದೆ ಸರ್ ಮುಂದೆ ಮುಂದೆ ನಡೆ ಏನು ಅಂತ ಮುಂದೆ 100% ವಿಲ್ ಸಕ್ಸೀಡ್ ಇನ್ ಅವರ್ ಅಟೆಂಪ್ಟ್. ಅದು ತಡ ಆಗೋವರೆಗೆ ನಿಮ್ಮ ಟರ್ಮೇ ಮುಗಿದೋಗುತ್ತಲ್ಲ ಸರ್? ಇಲ್ಲ 1 month 15 days ವೇಟ್. ಓಕೆ, ಥ್ಯಾಂಕ್ ಯು ಸರ್.